ಹಲೋ ಫ್ರೆಂಡ್ಸ್, ಮೊನ್ನೆ ನಾನು ಒಂದು ಸಾದಾ ಬ್ಲೌಸಿಂದು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೆ. ಅದ್ರ ಸ್ಟಿಚಿಂಗ್ನೂ ಬೇಕು ಅಂತ ಹೇಳಿದ್ರಿ. ಅದ್ರ ಕಂಪ್ಲೀಟ್ ವಿಡಿಯೋ ಇವತ್ತು. ಯಾವುದೇ ಲೈನಿಂಗ್ ಇಲ್ಲದೆ ಇರೋಂಥ ಬ್ಲೌಸು ಪೈಪಿಂಗ್ ಮಾಡೋದು, ಕ್ರಾಸ್ ಬೆಲ್ಟು, ಟಕ್ಸು ಇದನ್ನೆಲ್ಲ ಹೆಂಗೆ ಜಾಯಿಂಟ್ ಮಾಡೋದು, ಸೈಡ್ ಫಿಟ್ಟಿಂಗ್ ಹೆಂಗೆ ಕೊಡೋದು, ಕಂಪ್ಲೀಟಾಗಿ ಇವತ್ತು ಫುಲ್ ಪ್ಯಾಕೇಜ್ ವಿಡಿಯೋ ಅದ. ತಪ್ಪಲಾರ್ದಂಗೆ ನೋಡಿರಿ. ಬಿಗಿನರ್ಸಿಗೆ ಭಾಳ ಕಷ್ಟ ಲೈನಿಂಗ್ ಇಲ್ಲದೆ ಇರೋಂಥ ಬ್ಲೌಸ್ಗಳನ್ನ ಹೊಲಿಯೋದು, ಕೈಯೊಳಗೆ ಕುಂದ್ರೋದೇ ಇಲ್ಲ ಅದು. ಅಂಥವ್ರಿಗೆ ಭಾಳ ಸಿಕ್ಕಾಪಟ್ಟೆ ಈಸಿ ಟಿಪ್ಸ್ ಹೇಳ್ಕೊಟ್ಟಿನಿ, ಭಾಳ ಇಷ್ಟಪಡ್ತೀರಿ. ಬಟ್ ಸ್ಕಿಪ್ ಮಾಡಿಬಿಡ್ರಿ. ಓಕೆ, ಹಂಗಿದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈಗ ನಾನು ಬ್ಯಾಕ್ ಪಾರ್ಟ್ನ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಲಿಕ್ಕೆ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಸಮವಾಗಿ ಅದ ಇಲ್ಲೋ ಎಲ್ಲ ಕಡೆಗೂ ಬಟ್ಟೆ ಎಲ್ಲೂ ಏರುಪೇರು ಬರಬಾರ್ದು ಅನ್ನೋದು ಫಸ್ಟ್ ತಲೆ ಒಳಗಿರಲಿ. ಇನ್ನು ಕೆಳಗಡೆ ನಾವು ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಕೆಳಗಡೆ ಈಗ ನಾವಿಲ್ಲಿ ನೋಡಿರಿ ಈ ರೀತಿ ಪಟ್ಟಿ ಕೊಡ್ಲಿಕ್ಕೆ ನಾನು ಸ್ವಲ್ಪ ಬೇರೆ ಕಲರ್ ಐತಿ, ಅದನ್ನ ಕೊಡ್ತೀನಿ. ಯಾಕಂದ್ರೆ ಇದು ಬಟ್ಟೆ 80 ಸೆಂಟಿಮೀಟ್ರ್ ಇತ್ತು. ಹಾಗಾಗಿ ಈಗ ನೋಡಿದ್ರಲ್ಲ, ಈ ರೀತಿ ನಾವು ಫೋಲ್ಡ್ ಮಾಡಿ ಮಿಡ್ ಪಾಯಿಂಟ್ ತಗೊಂಡ್ರು ನಡೀತದೆ. ಅಥವಾ ಇಲ್ಲಪ್ಪ ನಮ್ಗೆ ಕನ್ಫ್ಯೂಸ್ ಆಗ್ಲಿಕ್ಕತ್ತದಂದ್ರೆ ಈ ರೀತಿ ಟೇಪ್ ಹಿಡಿದು ಮಿಡ್ ಪಾಯಿಂಟ್ ಎಲ್ಲಿ ಬರ್ತದಲ್ಲ ಅಲ್ಲಿ ಕೊಡಬೇಕು. ಇನ್ನು ನೋಡಿರಿ, ಇನ್ನು ಈ ಒಂದು ಡೀಪ್ ಅಂತ ಕೊಡ್ತಲ್ಲ ಅದ್ರ ಮೇಲೆ ನಮ್ಮ ಒಂದು ಸ್ಟ್ರೇಟ್ ಲೈನು ಹೋಗಬಾರ್ದು, ಅದು ತಲೆಯೊಳಗಿರಲಿ. ಇಲ್ಲೊಂದು ನಾನು ಕಟ್ಟಿಂಗ್ನ ಹಾಕ್ಕೊಂಡ್ಬಿಡ್ತೀನಿ. ಫೋಲ್ಡ್ ಮಾಡಿ ನೋಡಿದಾಗ ನಮ್ಗೆ ನೋಡ್ರಿ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು. ಅದನ್ನು ಪ್ರತಿ ಸರಿನೂ ಸ್ಟಿಚ್ ಮಾಡುವಾಗ ನೀವು ನೋಡ್ಕೊಳ್ಳೇಬೇಕು. ಓಕೆ, ಈಗ ಸ್ಟಿಚಿಂಗ್ ಒಳಗೆ ನೋಡಿರಿ ಇನ್ನೂ ಒಂದನ್ನು ತೋರಿಸ್ತೀನಿ. ಈಗ ನೋಡಿರಿ, ಇದು ಲೈನಿಂಗ್ ಇಲ್ಲದೆ ಇರೋಂಥ ಬ್ಲೌಸ್ ಎಲ್ಲ ನಾವು ಸ್ಟಿಚ್ ಮಾಡಿದಾಗ ಹಿಂಗೆ ಬರ್ತದೆ. ಹೌದಾ, ಇದಕ್ಕೂ ಕೂಡ ಟಿಪ್ಸ್ನ ಕೊಡ್ತೀನಿ ಈಗ. ನೋಡಿರಿ ಎಷ್ಟು ರಿಂಕಲ್ ಬರ್ಲಿಕ್ಕತ್ತವ. ನೀವು ಯಾವುದೇ ಮಷಿನ್ ಸ್ಟಿಚ್ ಮಾಡಿದ್ರೂ ಇದೇ ಪ್ರಾಬ್ಲಮ್ಮ. ಇಲ್ಲಿ ಡಬಲ್ ಸ್ಟಿಚ್ ಹಾಕೋದನ್ನು ಮರಿಬೇಡ್ರಿ. ನಾನು ಏನು ಮಾಡ್ತೀನಿ ಅಂದ್ರೆ ತೆಗಿಯಂಗಿಲ್ಲ, ಅದ ದಾರದೊಳಗೆ ಮತ್ತು ಟರ್ನ್ ಮಾಡಿ. ಈಗ ನೋಡಿರಿ ಈ ರೀತಿ ನಾವು ದಾರನ ತಕ್ಕೊಂಡು ಇಲ್ಲಿ ಉಗುರಿಂದ ಪ್ರೆಸ್ ಮಾಡಬೇಕು. ಉಗುರಿಂದ ನಾವು ಒತ್ತಿ ಕೂಡಿಸಿದ್ವಿ ಅಂದರೆ ನೀಟಾಗಿ ಕೂಡ್ತದೆ, ಐರನ್ ಬೇಕಾಗಿಲ್ಲ. ಇನ್ನು ಪಟ್ಟಿ ಹಚ್ಚಲಿಕ್ಕೆ ನಾನು ಸಮವಾಗಿ ಫೋಲ್ಡ್ ಮಾಡ್ಕೊಳ್ಳಿಕತ್ತೀನಿ. ಇಲ್ಲಿ ಪ್ರತಿ ಒಂದು ವಿಡಿಯೋನೂ ಹಾಕಿರ್ತೀನಿಲ್ಲ, ಸೊ ಎಲ್ಲನೂ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಭಾಳ ಹೆಲ್ಪ್ಫುಲ್ ಆಗ್ತಾವೆ ನಿಮ್ಗೆ. ಇನ್ನು ನೋಡಿರಿ, ಕ್ರಾಸ್ ಬೆಲ್ಟ್ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬರ್ಲಿಕ್ಕತ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ನಾನು ಕಟ್ ಮಾಡಿ ಈಕ್ವಲ್ ಮಾಡಿಕೊಂಡು ಕಟಿಂಗ್ ಮಾಡೀನಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿ ನೋಡಬೇಕು ನೀವು. ಇಲ್ಲಿ ನಮ್ಗೆ ಸ್ಟಿಚ್ ಮಾಡುವಾಗ ಹಿಂಗೆ ಸ್ಟಿಚ್ ಹೊಡೆದ್ಬಿಟ್ವಿ ಅಂದ್ರೆ ಹೆಮ್ಮಿಂಗ್ ಮಾಡುವಾಗ ಏನಾಗ್ಬಿಡ್ತೈತಿ, ಬಟ್ಟೆ ಕಡಿಮೆ ಬೀಳ್ತೈತಿ. ಅಂದರೆ ಈ ಪಟ್ಟಿ ಕಡಿಮೆ ಬೀಳ್ತೈತಿ. ಆವಾಗ ಕ್ರಾಸ್ ಬೆಲ್ಟ್ ಹತ್ತ ಸ್ವಲ್ಪ ನಾವು ಒಂದು ಅರ್ಧ ಇಂಚು ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪಟ್ಟಿ ನೀಟಾಗಿ ಕೂಡ್ತದೆ. ನನ್ನ ಚಾನಲ್ಗೆ ನೀವು ಬಂದು ಹೊಸದಾಗಿದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇನ್ನು ಈ ಟರ್ನನ್ನು ಮಾಡಿಕೊಂಡು ಉಗುರು ಹಚ್ಚಿ ನೀವು ನೋಡಿರಿ ಹಿಂಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಟರ್ನಿಂಗ್ ಒಳಗೆ ಪ್ರತಿ ಸರಿನೂ ಈ ಕೆಲಸ ಮಾಡಿಕೊಳ್ರಿ, ಐರನ್ ಬೇಕಾಗೋದಿಲ್ಲ. ಇನ್ನು ಈ ಸ್ಟಿಚ್ಚು ಈಗ ನಾವೇನು ಕೆಳಗಡೆ ಪಟ್ಟಿ ಹಚ್ಚಿವಲ್ಲ ಆ ಪಟ್ಟಿ ಮೇಲೇ ಬರಬೇಕು. ಅದು ಕಿನಾರ ಸ್ಟಿಚ್ ಅಂತ ಹೇಳ್ತಾರೆ, ಎಡ್ಜಿಗೆ ಬರಬೇಕು. ಈಗ ನಾನು ಟರ್ನ್ ಮಾಡಿ ಮಿಡ್ಲೊಳಗೆ ಸ್ಟಿಚ್ ಹಾಕ್ಕೋತೀನಿ, ಆಮೇಲೆ ಹೆಮ್ಮಿಂಗ್ ಮಾಡ್ತೀನಿ. ಈಗ ನಾನು ಹೆಮ್ಮಿಂಗ್ ಮಾಡಿಬಿಟ್ಟೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತೈತಿ ಈ ವಿಡಿಯೋ. ಬ್ಯಾಕ್ ಪಾರ್ಟ್ ಸ್ವಲ್ಪ ಈಸಿ ಅದು ಅಂತ ಹೇಳಿ ನಾನು ಸ್ವಲ್ಪ ಫಾಸ್ಟಾಗಿ ಓಡಿಸೀನಿ. ಈಗ ಬಟ್ ಫ್ರಂಟ್ ಪಾರ್ಟ್ನ ನಿಧಾನವಾಗಿ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡಿಬಿಟ್ರೆ ಭಾಳ ನಿಮ್ಗೆ ಐಡಿಯಾಗಳದಾವೆ ಇದ್ರಾಗ. ಈಗ ನೋಡಿರಿ, ಕ್ರಾಸ್ ಬೆಲ್ಟ್ ಹಚ್ಚಲಿಕ್ಕೆ ನಾನು 2 ಬಟ್ಟೆನ ತೊಗೊಳ್ಲಿಕ್ಕತ್ತೀನಿ. ಬಟ್ಟೆ ಇದು ಭಾಳ ಕಡಿಮೆ ಇತ್ತು, ಹಾಗಾಗಿ ನಾನು ಈ ರೀತಿ 2 ಬಟ್ಟೆನಷ್ಟು ತೊಗೊಂಡಿನಿ. ಈಗ ಮೇನ್ ಫ್ಯಾಬ್ರಿಕನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಇದನ್ನು ಫಸ್ಟ್ ನೋಡ್ಕೊಳ್ರಿ ನೀವು. ಮೇನ್ ಫ್ಯಾಬ್ರಿಕ್ ಮತ್ತು ಕೆಳಗಡೆ ಲೈನಿಂಗ್ನೂ ಅಲ್ಲದ ಇದೇ ಥರ ಇದರ ಬಟ್ಟೆನ ತೊಗೊಳ್ಬೇಕಾಗಿತ್ತು. ಬಟ್ ಇಲ್ಲ ಅಂತ ಹೇಳಿ ನಾನು ಬೇರೆ ಕಲರ್ದು ತೊಗೊಂಡಿನಿ. ಈಗ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಏನಂತಂದ್ರೆ, ಇದು ಯಾವ ಕಡೆ ಬರ್ತೈತಿ, ಇದು ಯಾವ ಆ್ಯಂಗಲ್ನಾಗ ಹಚ್ಚಬೇಕು ಅನ್ನೋದು ಕನ್ಫ್ಯೂಷನ್. ಅದಕ್ಕೇನು ಮಾಡಬೇಕು, ನಾವು ಈ ರೀತಿ ನಾವು ಕ್ರಾಸ್ನ ತೊಗೊಂಡಿದ್ವಿ, ಅಲ್ಲೇ ಒಂದು ನಾವು ಇಲ್ಲಿ ಸ್ವಲ್ಪ ನಾವು ಹಿಂಗೆ ಕಟಿಂಗ್ನ ಮಾಡ್ಕೊಂಡ್ವಿ ಅಂದರೆ ನಿಮ್ಗೆ ತಲೆಯೊಳಗಿರ್ತದೆ ಒಂದು ಈ ಭಾಗದೊಳಗನ ಈ ಪಾರ್ಟ್ ಬರ್ತೈತಿ ಅನ್ನೋದು. ಹಾಗಾಗಿ ನಾನು ಹೇಳ್ತೀನಿ ಪ್ರತಿ ಸರಿನೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ನೋಡಿರಿ. ಈ ಒಂದು ಐಡಿಯಾನು ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತದೆ. ನೋಡಿರಿ, ಈಗ ಅಪೋಸಿಟ್ ಇಟ್ಟ ಸೇಮ್ ಸ್ಟಿಚ್ ಮಾಡಿರಿ. ಇದರಿಂದ ಏನಾಗ್ತದೆ, ಕನ್ಫ್ಯೂಷನ್ ಇರೋಂಗಿಲ್ಲ ನಿಮ್ಗೆ. ಈ ಕಡೆ ಕ್ರಾಸ್ ಬೆಲ್ಟ್ ಆ ಕಡೆ ಆಗಿರ್ತೈತಿ, ಆ ಕಡೆ ಕ್ರಾಸ್ ಬೆಲ್ಟ್ ಈ ಕಡೆ ಮಾಡಿರ್ತೀರಿ. ಈಗ ನೋಡಿರಿ, ಅಪೋಸಿಟ್ ಇಟ್ಟನ ಸೇಮ್ ಇದೇ ರೀತಿಯೇ ಸ್ಟಿಚಿಂಗ್ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ ಸ್ಟಿಚಿಂಗ್ ಮಾಡುವಾಗ ಆಗಂಗಿಲ್ಲ. ನೋಡಿದ್ರಲ್ಲ,
ಈಗೇನು ಮಾಡೋದು, ಮತ್ತು ನಾವು ಒಳಗಡೆನ ಬಟ್ಟೆ ಹಾಕಿದ್ವಲ್ಲ ಅದಕ್ಕೆ ಒಂದು ಕಿನಾರ ಸ್ಟಿಚ್ನ ಹಾಕಬೇಕು. ಪ್ರತಿ ಬ್ಲೌಸು ನೀವು ಲೈನಿಂಗ್ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಲೈನಿಂಗ್ ಇದ್ದರೂ ಕೂಡ ನೀವು ಕಿನಾರ ಸ್ಟಿಚ್ ನೋಡಿರಿ. ನಾನು ಬಟ್ಟೆ ಯಾವ ಕಡೆ ಫೋಲ್ಡ್ ಕೊಡ್ಲಿಕ್ಕತ್ತೀನಿ ಅದನ್ನು ನಿಧಾನವಾಗಿ ನೋಡ್ಕೊಳ್ರಿ. ಎಸ್, ಇದು ಕೂಡ ನಮ್ಗೆ ಕೆಳಗಡೆ ಇರುವಂಥ ಬಟ್ಟೆ ಮೇಲೇ ಸ್ಟಿಚ್ಚು ಬರಬೇಕು. ಈಗ ಒಂದು ಬಟ್ಟೆದು ಅಂದರೆ ಒಂದು ಕ್ರಾಸ್ ಬೆಲ್ಟಿಂದ ಸ್ಟಿಚಿಂಗ್ ಮಾಡಿದಲ್ಲ, ಈಗ ಇನ್ನೊಂದು ಸೇಮ್ ಅದೇ ರೀತಿನ ಕೆಳಗಡೆ ಬಟ್ಟೆ ಅಂದರೆ ಲೈನಿಂಗ್ ಏನದ ಅಲ್ಲ, ನಿಮ್ಗೆ ಲೈನಿಂಗ್ ಅಂತ ಹೇಳತ್ತೇನೆ ಯಾಕಂದ್ರೆ ನಿಮಗೆ ಇದ್ರೊಳಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಲೈನಿಂಗ್ ಅಂತ ಹೇಳಿಕತ್ತೀನಿ. ಅದಕ್ಕೆ ಕೆಳಗಡೆ ಹೋಗ್ತದೆ ಈ ಬಟ್ಟೆ. ಎಸ್, ಈಗ ಎರಡೂ ಸೈಡಿಂದ ಕ್ರಾಸ್ ಬೆಲ್ಟ್ ರೆಡಿ ಆಯ್ತು. ಹಿಂಗೆ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ನು ಭಾಳ ಅಂದ್ರೆ ಭಾಳ ಆರಾಮಾಗ್ಬಿಡುತ್ತದೆ. ಓಕೆ ನೋಡಿರಿ, ಈಗ ನಮ್ದು 2 ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಎಸ್, ಈಗಲೂ ಟಿಪ್ಸ್ ಅದಾವ. ಎಸ್ ಹೋಗಬೇಡ್ರಿ, ವೆಯ್ಟ್ ಮಾಡಿರಿ. ಈಗ ನೋಡಿರಿ ಕಚ್ ಹೋಗಿತ್ತು, ಹಾಗಾಗಿ ಸ್ವಲ್ಪ ಇನ್ನೊಂದು ಸರಿ ಹಾಕ್ಕೊಳ್ತೀನಿ ಬಿಕಾಸ್ ನಿಮ್ಗೆ ಅದು ಹೈಲೈಟ್ ಆಗಿ ಕಾಣಲಿ. ಇನ್ನು ನೋಡಿರಿ ಉಳಿದಿರುವಂಥ ಬಟ್ಟೆ ನಾನಿಲ್ಲಿ ಕಟ್ ಮಾಡಿ ತೆಗಿತೀನಿ. ನಾವು ನೋಡಿರಿ ಫಸ್ಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಭಾಳ ಫಾಸ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ನಮ್ಮ ಗಮನ ಏನಂತಂದ್ರೆ ಸ್ಟಿಚಿಂಗ್ ಮೇಲೆ ಅಷ್ಟೇ ಇರ್ತದೆ. ಯಾಕೆ ನಿಮ್ಗೆ ಭಾಳ ಬ್ಲೌಸ್ ಇದಾವೆ ಅಂದಮೇಲೆ ಎಲ್ಲನೂ ಕಟ್ಟಿಂಗ್ ಮಾಡ್ತಾ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಯಾವ್ದು ಬಟ್ಟೆ ಹೆಚ್ಚಿಗೆ ಬಂದಿರ್ತದೆ ಅಂದ್ರೆ ಕೆಳಗಡೆ ಬಟ್ಟೆ ಬಂದಿತ್ತಲ್ಲ ಲೈನಿಂಗ್, ಆ ಬಟ್ಟೆ ನನಗೆ ಹೆಚ್ಚಿಗೆ ಬರ್ಲಿಕ್ಕತ್ತದ. ಅದಕ್ಕೆ ಏನು ಮಾಡ್ತೀರಿ, ಹಿಂಗೆ ಕಟ್ ಮಾಡಿ ತಗೊಳ್ತೀವಿ. ಸೇಮ್ ಈಗ ಎರಡೂ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನೋಡ್ರಿ, ಬೇಕಿತ್ತು ನೀವು ಕರೆಕ್ಟಾಗಿ ಅದಾವ ಇಲ್ಲ ಅಂತ ಹೇಳ್ಕೊಂಡು ಜಾಯಿಂಟ್ ಮಾಡ್ಕೊಳ್ರಿ. ಈಗ ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ನಾವು ಹೋಗೋಣ ಟಕ್ಸ್ನ ರೆಡಿ ಮಾಡ್ಕೊಳ್ಳೋಣಂತ. ಓಕೆ, ಈ ಟಕ್ಸ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಅಂತೂ ಈಗ ನಮ್ಗೆ ಕನ್ಫ್ಯೂಷನ್ ಇಲ್ಲ, ಯಾಕಂದ್ರೆ ಮಾರ್ಕಿಂಗ್ ಐತಿ. ಬಟ್ ಇನ್ನೊಂದು ಕಡೆ ಹ್ಯಾಂಗೆ ಮಾಡೋದು ನಾವು, ಇದನ್ನು ನಮ್ಗೆ ಕನ್ಫ್ಯೂಸ್ ಏನಂದ್ರೆ ಬಟ್ ಎಲ್ಲೆಲ್ಲೋ ಹಾಕ್ಲಿಕ್ಕೂ ಬರೋಂಗಿಲ್ಲ. ಸೇಮ್ ಬೇಕಪ್ಪ ಅಂತಂದ್ರೆ ಒಂದು ಟಿಪ್ಸ್ನ ಹೇಳ್ತೇನೆ ನೋಡಿರಿ. ಹಿಂಗೆ ಮಾಡಿರಿ, ನಿಮ್ಗೆ ಆರಾಮಾಗಿಬಿಡ್ತದೆ. ಓಕೆ, ಈಗ ನಾನು ಅದ್ರ ಮೇಲೆ ಮಾರ್ಕ್ ಹಾಕ್ಕೊಂಡೆ. ಅದ್ರ ಮೇಲೆ ಮಾರ್ಕ್ ಹಾಕ್ಕೊಂಡ್ಮೇಲೆ ನೋಡಿರಿ, ಈಗ ಒಂದ್ರ ಅಪೋಸಿಟ್ ಒಂದು ಹಿಂಗೆ ಇಟ್ಕೋರಿ. ಓಕೆ ನೋಡಿರಿ, ಎಲ್ಲೂ ಹೆಚ್ಚು ಕಡಿಮೆ ಬಂದಿರಬಾರ್ದು, ಇದು ತಲೆಯೊಳಗಿರಬೇಕು. ಈಗ ಎಲ್ಲೆಲ್ಲಿ ನಾವು ಮಾರ್ಕ್ ಹಾಕಿವಲ್ಲ ಅಲ್ಲಿ ಸ್ವಲ್ಪ ಜೋರು ಹೊಡ್ತಾನ ಹಾಕ್ರಿ. ಎಲ್ಲೆಲ್ಲಿ ಹಾಕ್ತೀರಿ 4 ಟಕ್ಸಿಗೆ ಮತ್ತು ಫಿಟ್ಟಿಂಗ್ ಲೈನ್ಗೆ ನಾನು ಮಾರ್ಕ್ನ ಹಾಕ್ಕೊಂಡಿದ್ದೆಲ್ಲ ನೋಡಿರಿ. ಎಸ್, ಇದು ನಿಮ್ಗೆ ಭಾಳ ಯೂಸ್ಫುಲ್ ಟಿಪ್ ಅದ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಹೇಳ್ಕೊಟ್ಟಿನಿ. ಈ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಭಾಳ ಪಶ್ಚಾತ್ತಾಪ ಆಗ್ತದೆ. ಯಾಕಂದ್ರೆ ಸಾದಾ ಬ್ಲೌಸು ಸ್ಟಿಚಿಂಗ್ ಬಿಗಿನರ್ಸಿಗೆ ಭಾಳ ಕಷ್ಟ ಅದ. ಎಸ್ ನೋಡಿರಿ, ಈಗ ಹಿಂಗಾಗ್ಲಿಕ್ಕತ್ತದ. ಇದಕ್ಕೇನಪ್ಪ ಸೊಲ್ಯೂಷನ್ ಇನ್ನೊಂದು ಹೇಳ್ತೀನಿ ಬರ್ರಿ. ಈ ಸೊಲ್ಯೂಷನ್ ಏನು ಅಂತಂದ್ರೆ ಈಗ ನೋಡಿರಿ, ಹಿಂದೆ ಸ್ವಲ್ಪ ಹಿಂಗೆ ಜಗ್ಗಿ ಹಿಡಿದು ನೀವು ಸ್ಟಿಚ್ ಮಾಡಿದ್ರಿಂದ ಅಲ್ಲಿ ರಿಂಕಲ್ಸ್ ಬರೋಂಗಿಲ್ಲ. ಓಕೆ, ಒಂದು ಟಕ್ ಆಯಿತು. ಇನ್ನು ಸೆಕೆಂಡ್ ಟಕ್. ಎಸ್ ನೋಡಿರಿ, ಮತ್ತು ಸ್ಟಿಚಿಂಗ್ ಹಂಗೆ ಆಗ್ಲಿಕ್ಕತ್ತವ. ಅದನ್ನು ಅದೇ ರೀತಿ ಹಾಕ್ಕೊಟ್ಬಿಟ್ವಿ ಅಂದ್ರೆ ಹೊಡೆಸ್ಕೊತೇವೆ ನಾವು. ಬಟ್ ರಿಂಕಲ್ಸ್ ಎಲ್ಲ ನಾವು ನೀಟಾಗಿ ನೋಡಿಕೊಂಡು ಮಾಡ್ಕೋಬೇಕಾಗ್ತೈತಿ. ಪ್ರತಿಯೊಂದು ಟಕ್ಕಿಗೂ ಡಬಲ್ ಸ್ಟಿಚ್ ಹಾಕೋದನ್ನು ಮರಿಬೇಡ್ರಿ. ಅವಾಗ ಅವ್ರು ಅಂತಾರೆ ಬಟ್ಟೆ ಹರಿದ್ರೂ ಇವ್ರದ್ದು ಸ್ಟಿಚ್ ಹರಿಯೋಂಗಿಲ್ಲ ಅಂತ ಹೇಳಿ. ಹೌದಲ್ಲ, ಕಸ್ಟಮರ್ ಅವರ ಒಂದು ಪ್ರೀತಿ ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಅವ್ರ ಮನಸ್ಸೊಳಗೆ ಕೂಡ್ತಾ ಇವ್ರದ್ದು ಸ್ಟಿಚಿಂಗ್ ಭಾಳ ಚಲೋ ಅದ ಅಂಥೇಳಿ ಎಂಥ ಬಟ್ಟೆನಾದರೂ ಹೊಲಿತಾರವ್ರು ಅಂಥೇಳಿ ನಮ್ಮ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಕಸ್ಟಮರ್ಸ್. ಈಗ ಪ್ರತಿಯೊಂದು ಟಕ್ನು ನಾನು ನೋಡಿರಿ ಹಿಡ್ಕೊಂಡ್ಬಿಡ್ತೀನಿ. ಎಸ್, ನೋಡಿರಿ, ಹಿಂಗೆ ಒಂದು ಅಲ್ಲೇ ಇಟ್ಟು ಇನ್ನೊಂದು ಹಚ್ಕೊಳ್ಳೋದ್ರಿಂದ ಅದು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಪಾರ್ಟ್ ಅದು ಅಲ್ಲೇ ಇರ್ತದೆ. ಒಂದು ಸರಿ ಏನು ಮಾಡ್ತೀವಿ ಅಂದರೆ ಇದನ್ನ ಆ ಕಡೆ ಹಾಕ್ತೀವಿ, ಅದನ್ನ ಈ ಕಡೆ ಹಾಕ್ತೀವಿ. ಬಿಗಿನರ್ಸ್ ಈ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಳ್ರಿ. ನಿಮ್ಗೆ ಪ್ರತಿ ಸರಿನೂ ಹೇಳ್ತೀನಿ, ಬಿಗಿನರ್ಸ್ ನಾನು ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡಿದೆ ನೋಡಿರಿ. ಕಲೀಲಿಕ್ಕೆ ನಿಮ್ಗೆ ಈಸಿ ಆಗ್ತದೆ. ಯಾರಾದರೂ ಕಲಿತಾ ಇದ್ದಾರೆ ಅಂದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿರಿ. ಎಸ್, ಭಾಳ ಅಂದ್ರೆ ಭಾಳ ನಿಧಾನವಾಗಿಯೂ ತೋರಿಸ್ತೀನಿ ನಾನು ನಿಮ್ಗೆ ಫ್ರಂಟ್ ಪಾರ್ಟ್. ಯಾಕಂದ್ರೆ ನಿಮ್ಗೆ ಇದ್ರೊಳಗೆ ಕನ್ಫ್ಯೂಷನ್ ಭಾಳ ಇರ್ತದೆ. ಬ್ಯಾಕ್ ಪಾರ್ಟೇನು ನಾವು ಈಸಿಯಾಗಿ ಸ್ಟಿಚ್ ಮಾಡಿ ತೆಗೆದುಬಿಡ್ತೀವಿ. ಬಟ್ ಫ್ರಂಟ್ ಪಾರ್ಟ್ ಬಿಗಿನರ್ಸಿಗೆ ಭಾಳ ಕಷ್ಟ. ಅದರೊಳಗೂ ಇದು ಲೈನಿಂಗ್ ಇಲ್ಲದೆ ಇರೋಂಥ ಬ್ಲೌಸ್, ಲೈನಿಂಗ್ ಹಾಕಿ ಪಟ್ನ ಸ್ಟಿಚ್ ಮಾಡಿಬಿಡ್ಬೋದು. ಈ ಒಂದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಅದೆಲ್ಲ ಭಾಳ ತಲೆ ಹಿಡಿತದೆ. ಎಸ್ ನೋಡಿರಿ, ಇನ್ನೂ ಟಿಪ್ಸ್ ಭಾಳ ಅದಾವ. ಸೈಡ್ ಫಿಟ್ಟಿಂಗಿಂದ ಇವತ್ತು ಮಸ್ತಾಗಿ ನಾನು ಟಿಪ್ಸ್ಗಳನ್ನ ಕೊಟ್ಟೀನಿ, ಸ್ಕಿಪ್ ಮಾಡಬೇಡ್ರಿ.
ಓಕೆ, ಪಿನ್ ಟು ಪಿನ್ ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಫ್ರಂಟ್ ಪಾರ್ಟ್ನ ಹೆಂಗೆ ಸ್ಟಿಚಿಂಗ್ ಮಾಡೋದು ಅಂಥೇಳಿ. ಈಗ ಲಾಸ್ಟ್ ಆರ್ಮ್ ಹೋಲ್ ಹತ್ರ ಇರೋವಂಥ ಟಕ್ನ ರೆಡಿ ಮಾಡ್ಲಿಕ್ಕತ್ತೀನಿ. ಈ ಡಾಟ್ಸ್ ಏನಿದಾವಲ್ಲ ಇವು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಪ್ರತಿಯೊಂದು ಡಾಟ್ಸೂ ಯಾವ ರೀತಿ ನಾವು ಎಷ್ಟೆಷ್ಟು ಅಳತೆಗೆ ತೊಗೊಂಡೇವೆ ಹಂಗೆ ಸೇಮ್ ಇನ್ನೊಂದು ಪಾರ್ಟಿಗೂ ಅದೇ ರೀತಿ ಡಾಟ್ಸ್ನ ಹಿಡಿಬೇಕಾಗ್ತದೆ. ಈಗ ನೋಡಿರಿ, ನಾನು 2 ಇಟ್ಟು ಮತ್ತು ಸಮವಾಗಿ ನೋಡ್ಲಿಕ್ಕತ್ತೀನಿ. ಎಲ್ಲೂ ಯಾವುದು ಹೆಚ್ಚು ಕಡಿಮೆ ಬಂದಿರಬಾರ್ದು. ಎಸ್ ನೋಡಿರಿ, ಪೂರ ಎಲ್ಲ ಆ್ಯಂಗಲ್ನೊಳಗಿಂದನೂ ನೀವು ಎಲ್ಲಾದರೂ ಹೆಚ್ಚು ಕಡಿಮೆ ಬರ್ಲಿಕ್ಕತ್ತಿದಂದ್ರೆ ಅದನ್ನು ಕಟ್ ಮಾಡಿ ತೆಗೀರಿ, ಅಥವಾ ಅದ್ರ ಟಕ್ನ ಸ್ವಲ್ಪ ಜಾಸ್ತಿ ಹಿಡೀರಿ, ಪರವಾಗಿಲ್ಲ. ಕರೆಕ್ಟಾಗಿ ಸಮವಾಗಿ ಮಾಡಿಕೊಳ್ರಿ. ಇನ್ನು ಕ್ರಾಸ್ ಬೆಲ್ಟ್ ಇಲ್ಲಿ ನೋಡ್ಕೋರಿ. ನೋಡಿರಿ, ಇಲ್ಲಿ ನಾನು ಇದನ್ನೇನು ಮಾಡ್ತೀನಿ, ಈ ಒಂದು ಟಕ್ ಏನಿತ್ತಲ್ಲ, ಡಾಟ್ ಏನು ಹಿಡಿದಿದ್ವಲ್ಲ, ಈ ಟಕ್ಕನ್ನ ಈ ರೀತಿ ನಾನು ಫೋಲ್ಡನ್ನು ಮಾಡ್ತೀನಿ ಟ್ರಯಾಂಗಲ್ ಶೇಪ್ನಾಗ. ಬಿಗಿನರ್ಸ್ ಏನು ಮಾಡ್ತಾರಂದ್ರೆ ಆ ಟಕ್ನು ಹಿಡಿದ ಸ್ಟಿಚ್ ಹಾಕಿರ್ತಾರೆ. ಸೊ ಇದನ್ನ ತಲೆಯೊಳಗೆ ಇಟ್ಕೋರಿ. ನೋಡಿರಿ, ಸ್ಟಿಚ್ಚಿಂಗ್ ಸ್ವಲ್ಪ ರಿಂಕಲ್ ಬಂದಿತ್ತು, ಹಾಗಾಗಿ ನಾನು ಆ ರೀತಿ ಮಾಡ್ಕೊಂಡಿದ್ದೆ. ಇನ್ನು ಕ್ರಾಸ್ ಬೆಲ್ಟ್ನ ಟರ್ನ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಎಸ್, ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಲಿಕ್ಕತ್ತೀರಿ, ಬಟ್ ಲೈಕ್ ಕೊಡೋದನ್ನು ನೀವು ಮರ್ತು ಹಂಗೆ ಹೊಂಟಿರಿ. ಬಟ್ ಲೈಕ್ ಕೊಡೋದ್ರಿಂದ ನನಗೂ ಹೆಲ್ಪ್ ಆಗ್ತದೆ. ಈಗ ನೋಡಿ, ಇಲ್ಲೊಂದು ಕಚ್ಚನ್ನ ಕೊಟ್ಕೋತೀನಿ. ಇದರಿಂದಾಗಿ ಟರ್ನಿಂಗ್ ಮಾಡಿದಾಗ ಅಲ್ಲಿ ಸುಕ್ಕುಗಳು ಅವಾಯ್ಡ್ ಆಗ್ತವೆ. ಇದು ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಸೂಪರ್ ಆಗಿರೋ ಟಿಪ್. ಎಸ್ ನೋಡಿರಿ, ಎಷ್ಟು ನೀಟಾಗಿ ನಮ್ಗೆ ಟರ್ನಿಂಗ್ ಬಂದುಬಿಡ್ತದೆ. ಸೇಮ್ ಅದೇ ರೀತಿಯೇ 2 ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಕೊಟ್ಟು ರೆಡಿ ಇಟ್ಟಿರಿ. ಈಗ ನೋಡಿರಿ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಸೈಡ್ ಕರೆಕ್ಟಾಗಿ ಫಿಟ್ಟಿಂಗ್ ಕೂಡ್ತದಲ್ಲ ಅಂತ ಹೇಳಿ ಮೇಲಿಂದ ಹಿಂದಿಂದು ಮುಂದಿಂದು ಜಾಯಿಂಟ್ ಮಾಡಿ ನೋಡಿರಿ. ನಾವು ಕಟ್ಟಿಂಗ್ ಏನು ಮಾಡಿದ್ವಲ್ಲ ಸರಿಯಾಗಿ ಕೂಡ್ತದಿಲ್ಲ ಅಂಥೇಳಿ ಮೇಲಿಂದನೂ ನೋಡ್ಕೊಳ್ರಿ. ಸರಿಯಾಗಿ ಕೂಡ್ಲಿಕ್ಕತ್ತಿಲ್ಲಪ್ಪ ಅಂತಂದ್ರೆ ಮತ್ತು ಆವಾಗ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಎಲ್ಲ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ನೋಡ್ಕೊತೀನಿ ಅಲ್ಲಿ ನೋಡ್ಕೊತೀನಿ ಅಂದರೆ ಯಾವುದೂ ನಿಮ್ಗೆ ಸರಿಯಾಗಿ ಹೊಂದೋದಿಲ್ಲ. ಈಗ ನೋಡಿರಿ, ಇನ್ನೊಂದು ನಾನು ಟಕ್ನ ಕ್ರಾಸ್ ಬೆಲ್ಟ್ ಹಚ್ಚಾತೀನಿ. ಈ ಕ್ರಾಸ್ ಬೆಲ್ಟ್ ಹಚ್ಚುವಾಗ ಈಗ ನೋಡಿರಿ, ಟಕ್ ಬರ್ತದಲ್ಲ, ಇಲ್ಲಿ ಕರೆಕ್ಟಾಗಿ ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಹಿಂಗೆ ಫೋಲ್ಡ್ ಮಾಡಿಕೊಂಡು ಎಸ್ ನೋಡಿರಿ, ಫಿಟ್ಟಿಂಗ್ ಲೈನ್ ಬರ್ತದಲ್ಲ ಆ ಕಡೆ ಮುಖ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ರಿ ಅಂದರೆ ನೀಟಾಗಿ ಕೊಡ್ತದೆ. ಎಸ್, ಈಗ ಇನ್ನೊಂದು ಪಾರ್ಟು ರೆಡಿ ಆಯ್ತು. ಇದ್ರನ್ನು ಸೇಮ್ ಹಿಂಗೆ ಟರ್ನ್ ಮಾಡಿಕೊಂಡು ನಾವು ಇದಕ್ಕೆ ಜಾಯಿಂಟ್ ಮಾಡೋಣ. ಕ್ರಾಸ್ ಬೆಲ್ಟ್ ಇನ್ನೊಂದು ಸೈಡಿಂದು ರೆಡಿ ಆಯಿತು. 2 ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋದು ನಿಮ್ಗೆ ಈಸಿಯಾಗಿ ನಾನು ಹೇಳ್ಕೊಟ್ಟಿನಿ. ಬಟ್ ನೋಡಿರಿ, ನಿಮಗೆ ಇಷ್ಟು ದೊಡ್ಡ ಲೆಂತಿ ವಿಡಿಯೋ ಆದ್ರೂ ಬಟ್ ಹೆಲ್ಪ್ ಆಗ್ತದೆ ಅನ್ನೋದಷ್ಟೇ. ಈಗ ಇದನ್ನು ಸೇಮ್ ನಾವು ಟರ್ನ್ ಮಾಡಿಬಿಟ್ವಿ ಅಂದರೆ ನೋಡಿರಿ ನೀಟಾಗಿ ಕೊಡ್ತದೆ. ನಮಗೆಲ್ಲೂ ರಿಂಕಲ್ಲು ಅದೆಲ್ಲ ಏನು ಬರೋಂಗಿಲ್ಲ. ಇನ್ನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟಿಗೆ ನೋಡಿರಿ, ಈಗ ಇಟ್ಟು ನೋಡತ್ತೇನೆ ನಾನು. ಈಗ ಏನಾರ ಸ್ವಲ್ಪ ನಿಮ್ಗೆ ಹಿಂಗೆ ಹೆಚ್ಚು ಕಡಿಮೆ ಬರತ್ತಂದ್ರೆ ಒಂದು ಟಕ್ ಬಿಚ್ಕೋಬೋದು. ನೀವು ಕೊಂಡದ ಲೆವೆಲ್ಗೆ ಎಳ್ಕೊಬೋದು ಮತ್ತು ನೀವು ಟಕ್ನ ಹಿಡೀರಿ. ಈಗ ನೋಡಿರಿ, ನಾನು ಉಕ್ಪಟ್ಟಿನ ಹಚ್ಲಿಕ್ಕತ್ತೀನಿ. ಎಸ್, ಈಗೊಂದು ಸ್ಟಿಚಿಂಗ್ ಆಯಿತು. ಈಗ ಇದ್ರ ಮೇಲಿನ ಕೆಳಗಡೆ ಲೈನಿಂಗ್ ಅದ ಅಲ್ಲ, ಅದ್ರ ಮೇಲಿನ ಸ್ಟಿಚ್ ಬರಬೇಕು, ಅದು ತಲೆಯಲ್ಲಿರಲಿ. ಈಗ ನೋಡಿ, ಟರ್ನಿಂಗ್ ಹೆಂಗೆ ಮಾಡತ್ತೀನಿ, ಈ ರೀತಿ ಟರ್ನನ್ನು ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಮಾಡಿರಿ. ಇನ್ನು ಈ ಕಡೆ ಇದು ಎಷ್ಟು ಇಂಚ್ ಐತಿ ಅಂದರೆ ಒಂದು 3 ಇಂಚಿಂದ ಐತಿ ಪಟ್ಟಿ. ಅಗ್ಲಕ್ಕೆ ಉದ್ದಕ್ಕೆ ಎಷ್ಟು ಉದ್ದ ಬರ್ತದಲ್ಲ ಪಟ್ಟಿ ಅಷ್ಟು ಉದ್ದ ನೀವು ತೊಗೊಂಡ್ಬಿಡ್ರಿ. ಹಿಂಗೆ ಒಂದು ಫೋಲ್ಡ್ ಕೊಟ್ಟು ನಾನು ಈ ರೀತಿ ಈ ಟಕ್ ಯಾವಾಗಲೂ ಡೌನ್ ಸೈಡಾಗಿ ಹೋಗಬೇಕು, ಅಂದರೆ ಕೆಳಗಡೆ ಸೈಡ ಮುಖ ಮಾಡಿಕೊಂಡು ಟಕ್ನ ಸ್ಟಿಚ್ ಮಾಡಬೇಕು. ಎಸ್ ನೋಡಿರಿ, ಲೈನಿಂಗ್ ಇಲ್ಲದೆ ಇರೋವಂಥ ಬ್ಲೌಸು ಈಸಿ ಅಂತ ಹೇಳ್ತಾರೆ ಸ್ಟಿಚ್ ಮಾಡೋದು. ಲೈನಿಂಗ್ ಇರೋ ಬ್ಲೌಸೇ ಈಸಿ, ಬಟ್ ಇದು ಭಾಳ ತಲೆ ಹಿಡಿತದ. ಇಲ್ಲಿ ನೋಡಿ, 1 ಫೋಲ್ಡ್ ಮಾಡ್ಕೊತೀನಿ, 2 ಫೋಲ್ಡ್. ಬಟ್ ಒಬ್ಬರು ಹಿಂಗೆ ಮಾಡಿಬಿಟ್ಟಿರ್ತಾರೆ, ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈ ರೀತಿ ಮಾಡಿಕೊಂಡು 1 ಇಂಚಿನಷ್ಟು ಬರಲಿ ನಮ್ಗೆ ರೆಡಿ ಇದೆ. ಇದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಇನ್ನೊಂದು ಸ್ಟಿಚಿಂಗ್ನ ಹಾಕಬೇಕು, ಗಮನ ಕೊಟ್ಟು. ಈಗ ನೋಡಿರಿ, ಇನ್ನೊಂದು ಸ್ಟಿಚಲ್ಲಿ ಬರ್ತದೆ. ಇದನ್ನು ನಾನು ಕಟ್ ಮಾಡಿ ತೆಗೆದು ಇಲ್ಲೊಂದು ಪಕ್ಕದೊಳಗೆ ಇನ್ನೊಂದು ಸ್ಟಿಚ್ ಹಾಕೋಣಂತ. ಇದನ್ನು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನೀವು ಅಲ್ಲಿ ಮನಿ ಏನು ಮಾಡ್ತಿರಲ್ಲ ಅದಕ್ಕೆ ಉಕ್ಸ್ ಹಚ್ಚಲಿಕ್ಕೆ ಅದು ಸೇಫ್ ಆಗಿರ್ತದೆ. ನೀವು ಈ ಸ್ಟಿಚ್ ಹಾಕಲಿಲ್ಲ ಅಂದ್ರೆ ಭಾಳ ದಿನ ಬರೋಂಗಿಲ್ಲ, ಬಟ್ಟೆ ಕಿತ್ಕೊಂಡು ಬಂದುಬಿಡ್ತದೆ.
ಫಿನಿಶಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈಗ ನೋಡಿರಿ ಸ್ಟಿಚಿಂಗ್ ಮಾಡಿದ ಮೇಲೆ ನಾನು ಅದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ತೀನಿ ವಿನಃ ಬಟ್ಟೆ ಯಾವುದೇ ಕಾರಣಕ್ಕೂ ಕಟ್ಟಿ ಅಂದ್ರೆ ಅಷ್ಟು ಕಷ್ಟ ಬಟ್ಟೆ ತೊಗೊಳೋದು. ಈಗ ನೋಡಿರಿ ಅಷ್ಟೇ ಇಬ್ಬರು ಎರಡೂ ಹೊಂದಿಸಿ ನೋಡೋಣ ಅಂತ. ಎಸ್, ಈಗ ಎರಡು ಹೊಂದಿಸಿ ನಾನು ನೋಡಿದಾಗ ಎರಡು ಸಮ ಬರ್ಲಿಕ್ಕತ್ತವ. ಇದ್ರ ಕಡೆನೂ ಗಮನ ಕೊಡ್ರಿ. ಪ್ರತಿ ಒಂದು ಸ್ಟೆಪ್ ಒಳಗೂ ನಾವು ಚೆಕ್ ಮಾಡ್ತಾ ಹೋದ್ವಿ ಅಂದರೆ ನಿಮ್ಗೆ ಎಲ್ಲೂ ಬ್ಲೌಸ್ ಕೆಡೋ ಚಾನ್ಸಸ್ ಬರೋಂಗೇ ಇಲ್ಲ ಅದು. ಈಗ ನೋಡಿರಿ ಇದನ್ನು ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ. ಇದು ಕರೆಕ್ಟಾಗಿರೋಂಥ ನೋಡಿರಿ. ಈಗ ನಾನು ಸೀದಾ ಭಾಗನ ಈಗ ಮುಂದಿನ ಪಾರ್ಟ್ನ ಏನು ಮಾಡ್ತೀನಿ, ಉಲ್ಟಾ ಮಾಡಿ ಈ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ನಾವು ಶೋಲ್ಡರ್ಗೋಸ್ಕರ ಅರ್ಧ ಇಂಚ್ ಬಿಟ್ಟಿದ್ವಿ, ಅದನ್ನು ತಲೆಯೊಳಗೆ ಇಟ್ಕೋಬೇಕು. ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಬ್ಲೌಸ್ ಸ್ಟಿಚ್ ಮಾಡುವಾಗ. ಎಸ್, ಅರ್ಧ ಇಂಚ್ ಬಿಟ್ಟಿದ್ವಿ ಅಲ್ಲ, ಇದು ಅರ್ಧ ಇಂಚು ಸೇಮ್ ಎರಡು ಶೋಲ್ಡರ್ಗೂ ಒಂದು ಸ್ಟಿಚ್ ಹಾಕಿದ್ಮೇಲೆ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ಚು ಬರಬೇಕು. ಎರಡು ಸ್ಟಿಚ್ಚನ್ನ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಈಗ ಸೇಮ್ ಇದೆ, ಕೆಳಗಡೆನೂ ನೋಡಿಕೊಂಡು ನಾವು ಎಸ್ ಸ್ಟಿಚಿಂಗ್ ಮಾಡ್ಕೊಳ್ತೀವಿ. ಈಗ ನೋಡಿರಿ ಇದಕ್ಕೆ ಮತ್ತೆ ನಾನು ಡಬಲ್ ಸ್ಟಿಚ್ನ ಹಾಕ್ಲಿಕ್ಕತ್ತೀನಿ. ಓಕೆ, ಶೋಲ್ಡರ್ ಜಾಯಿಂಟ್ ಅಂತೂ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನದಪ್ಪ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪೈಪಿಂಗ್ ಐತಿ. ಪೈಪಿಂಗ್ ಭಾಳ ಅಂದ್ರೆ ಭಾಳ ನಿಮ್ಗೆ ಪ್ರಾಬ್ಲಮ್ ಕೊಡ್ತೈತಲ್ಲ, ಇವತ್ತು ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಈಸಿಯಾಗಿ ಏನು ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇವತ್ತು. ಎಸ್, ಇವಾಗ ನಾವು ಮತ್ತೆ ಅದನ್ನ ಹೊಂದಿಸಿ ನೋಡಬೇಕು ಕರೆಕ್ಟಾಗಿ ಕೂಡ್ಲಿಕ್ಕೆ ಹತ್ತದಿಲ್ಲ ಅಂಥೇಳಿ. ಓಕೆ, ನೀವು ಹಿಂಗೆ ಕೂಡಿಸಿ ನೋಡೋದ್ರಿಂದ ಏನಾಗ್ತದೆ, ಬ್ಲೌಸ್ ಎಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ನೋಡಿ, ನಾವು ಏನು ಮಾಡಿದ್ವಿ, ಒಂದು ಕಟ್ಟಿಂಗ್ನು ಹೊಡ್ಕೊಂಡೇವಿ ಇಲ್ಲಿ ಫಿಟ್ಟಿಂಗ್ ಲೈನಿಗೆ. ಅದು ಕರೆಕ್ಟಾಗಿ ಸಮಾಧಾನೋ ಇಲ್ಲೋ ಇಲ್ಲಿಂದ ಕೆಡಿಸೋದು. ಬಟ್ ಅದು ಸ್ಟಿಚಿಂಗ್ ಮಾಡುವಾಗ ಇನ್ನೂ ಪ್ರಾಬ್ಲಮ್ ಬರ್ತೈತಿ, ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಭಾಳ ಅಂದ್ರೆ ಭಾಳ ವೆಯ್ಟ್ ಮಾಡ್ತಿರೋಂಥ ವೀಡಿಯೋ ಇದು, ರಿಕ್ವೆಸ್ಟಿಂಗ್ ವಿಡಿಯೋ ಅಂದರೆ ಪೈಪಿಂಗ್. ಓಕೆ, ಪೈಪಿಂಗ್ ಏನಪ್ಪ, ಈಗ ಈ ರೀತಿ ಇಟ್ಟು ಸ್ಟಿಚ್ನ ಮಾಡಬೇಕು. ಸ್ಟಿಚಿಂಗ್ ನಾವು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಮಾಡಿದ್ವಿ ಅಂದ್ರೆ ಹರಿದು ಬಿಡ್ತೈತಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಸಣ್ಣ ಹೊಲಿಗೆ ತೊಗೊಳ್ರಿ. ಇದಕ್ಕೆ ಸಣ್ಣದಾಗಿ ಬಿದ್ದಿರ್ಬೇಕು ಅವು ಸ್ಟಿಚ್ಗಳು. ನಾರ್ಮಲ್ ಎಂಥ ಮಷಿನ್ ಆದ್ರೆ ನಿಮ್ಗೆ ಅಷ್ಟು ಸ್ಟಿಚಿಂಗ್ ಬಗ್ಗೆ ಗೊತ್ತಿದ್ದೇ ಇರ್ತೈತಿ. ಸ್ವಲ್ಪ ನಾನು ಜಗ್ಗಿ ಸ್ಟಿಚ್ನ ಮಾಡ್ತೇನೆ ಇಲ್ಲಿ. ಎಸ್, ಈಗ ಹೇಳ್ಕೊಡ್ತೀನಿ ನೋಡಿರಿ. ಇದ್ರಾಗ ನಿಮ್ಗೆ ಕನ್ಫ್ಯೂಷನ್ ಇರ್ತಾವೆ, ಏನನ್ನೋದು ಹೇಳ್ತೇನೆ. ಈಗ ನೋಡಿರಿ, ಈ ರೀತಿ ನಮ್ಗೆ ನೀಟಾಗಿ ಒಂದು ಸ್ಟಿಚಿಂಗ್ ಆಯ್ತು. ಈಗ ಹಿಂಗೆ ಬಂದುಬಿಟ್ಟೈತಿ. ಇದನ್ನು ಏನು ಮಾಡ್ಬೇಕು, ಇದನ್ನ ಯಾವ ಆ್ಯಂಗಲಿಂದ ನಾವು ಕಟಿಂಗ್ ಮಾಡ್ಬೇಕು ಅನ್ನೋದು ನೋಡ್ಕೋಣಂತ. ಈಗ ನೋಡಿರಿ, ಇದು ಯಾವ ಆ್ಯಂಗಲ್ ಬಂದೈತಿ, ವಿ ಶೇಪ್. ಹಿಂಗೆ ಇದೇ ರೀತಿನ ನಾವು ನೋಡಿ, ಇದೇ ರೀತಿನ ಬರಬೇಕದು ಶೇಪ್. ಎಸ್, ನೋಡಿರಿ ಕರೆಕ್ಟಾಗಿ ಅದೇ ಆ್ಯಂಗಲ್ನಾಗ ಬಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. ಈ ರೀತಿ ಮಾಡಿಕೊಂಡು ಯಾವಾಗಲೂ ಅಪೋಸಿಟ್ ಇಟ್ಟು ಸ್ಟಿಚ್ನ ಅಂದರೆ ಜಾಯಿಂಟ್ ಮಾಡ್ಕೊರಿ. ಭಾಳ ಈಸಿಯಾಗಿ ಹೇಳ್ಕೊಡಾತ್ತೀರಿ ಮೇಡಮ್, ನಿಮ್ಮ ವೀಡಿಯೋಸ್ ಮಸ್ತ್ ಬರ್ಲಿಕ್ಕತ್ತವಂತ ಹೇಳಿ ಭಾಳ ಅಂದ್ರೆ ಭಾಳ ಮೆಸೇಜ್ಗಳು ಬರ್ಲಿಕ್ಕತ್ತವ. ಖುಷಿ ಆಯಿತು. ಬೋಟ್ ನೆಕ್ಕಿಂದು ಹೇಳಿರಿ, ಮೆಜರ್ಮೆಂಟ್ ತೊಗೊಂಡು ನಾವು ಹಾಕೋದು ಹೆಂಗಲ್ಲ ಅಂಥೇಳಿ ಹೇಳ್ಕೊಡ್ತೀನಿ ನೆಕ್ಸ್ಟ್. ಈಗ ನೋಡಿರಿ, ಪ್ರತಿಯೊಂದು ನಾನು ನಿಮ್ಗೆ ಫಾರ್ಮುಲಾಗಳನ್ನೂ ಹೇಳ್ಕೊಟ್ಟೀನಿ. ದೆನ್ ಫಾರ್ಮುಲಾ ಇಲ್ಲದೆ ನಾವು ಈಸಿಯಾಗಿ ಹೆಂಗೆ ಸ್ಟಿಚ್ ಮಾಡಬೇಕು, ಆಮೇಲೆ ಮಾರ್ಕಿಂಗ್ ಎಲ್ಲ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟೀನಿ. ಈಗ ನಾವು ಇದೇ ರೀತಿಯೇ ಎಲ್ಲ ಪ್ರತಿಯೊಂದು ಪೈಪಿಂಗನ್ನು ಜಾಯಿಂಟ್ ಮಾಡ್ಕೋಣ. ಎಸ್, ಎಲ್ಲ ಜಾಯಿಂಟ್ ಆದಮೇಲೆ ಎಲ್ಲ ಸಮ ಬರ್ಲಿಕ್ಕತ್ತದಿಲ್ಲ ಅಂತ ನೋಡಿಕೊಂಡು, ಇಲ್ಲಾದರೂ ಜಾಸ್ತಿ ಬರತೈತಿ ಶೇಪ್ ಅಂತಂದ್ರೆ ಕಟ್ ಮಾಡಿ ತಗೊಳ್ರಿ. ಹಿಂಗೆ ನೀಟಾಗಿ ನೋಡಿರಿ, ಸ್ವಲ್ಪ ಜಾಸ್ತಿ ಅನ್ನಿಸ್ತು ಆ ರೀತಿ ಏನಾದರೂ ಇದ್ರೆ ಕಟಿಂಗ್ ಮಾಡಿ ತಗೋಬೋದು ನೀವು. ನಮಗೆಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ. ಸೊ ದಟ್ ನಮ್ಗೆ ಈಸಿ ಈಗನ ಮಾಡ್ಕೊಂಬಿಡ್ಬೇಕು. ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡ್ಮೇಲೆ ಹೆಚ್ಚು ಕಡಿಮೆ ಬರತೈತಿ, ಹಂಗೆ ಬರತೈತಿ, ಈಗ ನೋಡಿರಿ ಇಷ್ಟೆಲ್ಲ ಹೆಚ್ಚಿಗೆ ಇದಾವಲ್ಲ, ಇವೆಲ್ಲ ಪಾರ್ಟ್ಸ್ಗಳನ್ನ ಕಟ್ ಮಾಡಿಬಿಡೋಣ ಅಂತ. ಈಗ ನಾನು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗಮನ ಕೊಡ್ರಿ, ಲಕ್ಷ್ಯ ಕೊಡ್ರಿ ಇಲ್ಲಿ. ಎಸ್, ನೋಡಿರಿ ಇದು ಭಾಳ ಇಂಪಾರ್ಟೆಂಟ್. ಈಗ ನಾನು ಏನು ಮಾಡ್ತೀನಿ, ಇದಕ್ಕೂ ಭಾಳ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಈ ರೀತಿಯೂ ಒಬ್ಬೊಬ್ರು ಹಚ್ತಿರ್ತಾರೆ, ಹೌದಾ.
ಬಟ್ ನಾವಿವತ್ತು ಹಂಗೆ ಹಚ್ಚೋದು ಬೇಡ. ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂದ್ರೆ ನಾನು ಹಿಂಗೆ ಹಚ್ಚೋದ್ರಿಂದ ನಿಮಗೆ ಬಟ್ಟೆ ಎಲ್ಲೂ ಫೋಲ್ಡಿಂಗ್ ಬರೋಂಗಿಲ್ಲ. ಇದು ನಮ್ಗೆ ನೋಡಿರಿ ಹಿಂಗೆ ಒಂದು ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಳತ್ತೇನೆ ನಾನು. ಇದನ್ನು ಪೈಪಿಂಗ್ ಮಾಡಿದ್ವಿ ಅಂತ ಖರೆ ಹೇಳತ್ತೀನಿ, ಎಷ್ಟು ಮಸ್ತ್ ಬರ್ತೈತಿ ಪೈಪಿಂಗ್ ಅಂದ್ರೆ. ನಾನಿಲ್ಲಿ ಯಾವುದೇ ರೀತಿ ನೋಡಿರಿ ಹಿಂಗೆ ಸ್ವಲ್ಪ ಜಗ್ಗಬೇಕು. ಪ್ರತಿ ಸಾರಿನೂ ನೀವು ಕಂಪ್ಲೀಟ್ ಈ ಒಂದು ಪೈಪಿಂಗ್ ಮುಗಿಯೋವರೆಗೂ ಸ್ವಲ್ಪ ಜಗ್ಗಿ ಬಟ್ ಪೈಪಿಂಗ್ ಬಟ್ಟೆನ ಜಗ್ಬೇಕು ವಿನಃ ನೀವು ಮತ್ತು ಕೆಳಗಡೆ ಇರೋಂಥ ಮೇನ್ ಫ್ಯಾಬ್ರಿಕ್ ಏನದ ಅಲ್ಲ ಅಂದ್ರೆ ಬ್ಲೌಸ್ ಬಟ್ಟೆ ಅದಲ್ಲ ಅದನ್ನ ಜಗ್ಲಿಕ್ಕೆ ಹೋಗಬೇಡ್ರಿ. ಶೋಲ್ಡರ್ ಹತ್ರ ಬಂದಾಗಂತೂ ನೀವು ಜಗ್ಲೇಬೇಕು. ಅದನ್ನೇನಾದರೂ ಅಕಸ್ಮಾತ್ ಕೆಳಗಡೆ ಮರ್ತೀರಂದ್ರೂ ಪರವಾಗಿಲ್ಲ. ನಿಮ್ಗೇನಾದರೂ ದಪ್ಪ ಅನ್ಸತ್ತೈತಂದ್ರೆ ಬಟ್ಟೆನ ಹಿಂಗೂ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿರಿ ಇದು ಏನದ ಅಲ್ಲ ಬ್ಯಾಕ್ ಸೈಡ ಹೋಗಬೇಕು. ಮತ್ತು ನಾನು ಜಗ್ತೀನಿ ಪೈಪಿಂಗ್ ಬಟ್ಟೆನ. ಭಾಳ ಲೆಂತಿ ವಿಡಿಯೋ ಆಗತ್ತೈತೆ ಅನ್ನೋದು ಗೊತ್ತು, ಬಟ್ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ. ನಿಮ್ಗೆ ಹೇಳ್ಕೊಡ್ಬೇಕಲ್ಲ ಪಿನ್ ಟು ಪಿನ್ ನೀವು ತಿಳ್ಕೊಂಡ್ರಿ ಅಂದ್ರೆ ಚಲೋ. ನೋಡಿರಿ ಹಿಂದೆ ಮುಂದೆ ಬಟ್ಟೆ ಅದ ಇಲ್ಲ ಅಂತ ಹೇಳಿ ನೋಡಿಕೊಂಡು ಸ್ಟಿಚ್ ಮಾಡಿರಿ ನಿಧಾನವಾಗಿ. ನಾನು ಈ ಒಂದು ಪೈಪಿಂಗ್ ಹಚ್ಚಲಿಕ್ಕೆ ಎಷ್ಟು ನಾವು ಬಟ್ಟೆ ತೊಗೊಂಡಿನಿ ಅಂತ ಕೇಳ್ಬೋದು ನೀವು. ಅಂದರೆ ಎಷ್ಟು ಇಂಚಿನ ಬಟ್ಟೆ ತೊಗೊಂಡಿನಿ ಅಂತ ಕೇಳ್ಬೋದು. ನಾನು 1 ಇಂಚ್ ಮೇಲೆ 1 ಪಾಯಿಂಟ್ ಬಂದಿತ್ತು ಈ ಬಟ್ಟೆ. ಮತ್ತು 1.5 ಇಂಚೆಲ್ಲ ತೊಗೊಳಿಕ್ಕೆ ಹೋಗ್ಬಿಟ್ರೆ ಭಾಳ ಬರ್ತೈತಿ. 1.5 ಅಂದ್ರೆ ನಿಮ್ಗೆ 1.5 ಆಗ್ತೈತಲ್ಲ. ನಾನು 1.1 ತೊಗೊಂಡಿದ್ದೆ, ಅಷ್ಟು ಬೇಕಾಗ್ತದೆ. 1.1 1.2 ಬೇಕು ಬಟ್ಟೆ. ಅದರಿಂದ ಏನಾಗ್ತೈತೆ ಅಂದ್ರೆ ನಿಮ್ಗೆ ಕಟ್ಟಿ ಬಟ್ಟೆ ಹಂಗಾಗೋದಿಲ್ಲ, ನೀಟಾಗಿ ಪೈಪಿಂಗ್ ಕುಂದಿರ್ತದೆ. ಈಗ ನಾನು ನೋಡ್ರಿ ಮತ್ತು ನಾನು ಜಗ್ಗಿನ ಇಲ್ಲಿ ಇದು ಬ್ಯಾಕ್ ಸೈಡ್ ಹೋಗ್ಬೇಕು ಪಟ್ಟಿ ಅದ್ರ ಶೋಲ್ಡರ್ದು. ಮತ್ತು ಜಗ್ಗಿ ನಾನು ಪೈಪಿಂಗ್ ಬಟ್ಟೆನ ಹಿಡಿಯತ್ತೀನಿ, ಸ್ಟಿಚ್ ಮಾಡ್ತೀನಿ. ನೋಡಿರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಈಸಿ ಆಗ್ತದೆ ನಮ್ಗೆ. ಪೈಪಿಂಗ್ ಮಾಡುವಾಗ ನಿಮ್ಗೆ ಈಸಿ ಆಗ್ತದೆ. ಇದು ಫೋಲ್ಡಿಂಗ್ ಬರೋಂಗಿಲ್ಲ ಈ ರೀತಿ ಮಾಡೋದು. ಜಗ್ಗಿ ಸ್ಟಿಚ್ ಮಾಡಿರಿ, ಬಟ್ ಬ್ಲೌಸ್ ಜಗಾಡ್ಲಿಕ್ಕೆ ಹೋಗಬೇಡ್ರಿ. ಈ ಪೈಪಿಂಗ್ ಬಟ್ಟೆ ಮಾತ್ರ ಇಲ್ಲಿ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡು ಫೋಲ್ಡಿಂಗ್ ಕೊಡ್ರಿ. ಹಿಂಗಿಟ್ಟು ಒಳಗಡೆ ಹಾಕಿ ಉದ್ದಕ್ಕೆ ಸ್ಟಿಚ್ ಮಾಡ್ಕೊಂಬಿಡ್ರಿ. ಈಗೇನು ಮಾಡ್ತೀನಿ ನಾನಂದ್ರೆ ಇಲ್ಲಿ ಏನಾರ ಹೆಚ್ಚು ಕಡಿಮೆ ಬಂದಿರುತ್ತಲ್ಲ ಅದನ್ನೆಲ್ಲ ಫುಲ್ ರೌಂಡ್ಗೆ ನೋಡ್ಕೊಂಡು ಹೋಗಿ ಕಟ್ ಮಾಡ್ಕೋತೀನಿ. ಇದನ್ನು ಮರಿಬಾರ್ದು. ನೀವು ಮಾಡೋದು ಏನಪ್ಪ ಅಂದ್ರೆ ಫಸ್ಟ್ ನಾವೆಲ್ಲ ಗಡ್ಬಡ್ ಮಾಡ್ಕೊಂಡು ಆ ಆ್ಯಂಗಲ್ನಾಗೂ ಬ್ಲೌಸ್ಗಳನ್ನ ಸರಿ ಅದನೋ ಇಲ್ಲೋ ಏನಾಗ್ಯದ ಅಂತ ನೋಡೋಂಗಿಲ್ಲ. ಒಟ್ಟು ಹೊಂಟು ಬಿಡೋದು ಹಂಗೆ ಸ್ಟಿಚ್ ಮಾಡಿ ಪಟ್ ಅವ್ರಿಗೆ ಹಾಕಿ ಕೊಟ್ಬಿಡ್ಬೇಕು ಹೊಲ್ದು. ಇಲ್ಲಿ ಸ್ವಲ್ಪ ಕಚ್ ತೊಗೋತೀನಿ ನಾನು, ಕಟ್ಟಿಂಗ್ ಹೊಡ್ಕೊತೀನಿ. ಇದರಿಂದ ಟರ್ನಿಂಗ್ ನೀಟಾಗಿ ಬರ್ತೈತಿ. ಈಗ ನಾನು ಪೈಪಿಂಗ್ ಹೆಂಗೆ ಮಾಡ್ತೀನಿ ನೋಡಿರಿ. ಭಾಳ ತೆಳ್ಳಗೆ ಬರಬೇಕಂದ್ರೆ ಏನು ಮಾಡಬೇಕು ನೋಡಿರಿ. ಈ ಬಟ್ಟೆ ಯಾವಾಗಲೂ ಇದ್ರೊಳಗನೆ ಬಂದಿರಬೇಕು ನೋಡಿರಿ. ಈ ಪೈಪಿಂಗ್ ಸಹಾಯಕ್ಕೆ ಇದು ಕುಂದಿರ್ಬೇಕು. ಇದ್ರ ಮ್ಯಾಲೆ ನೀವು ಸ್ಟಿಚಿಂಗ್ನ ಹಾಕಬೇಕು. ಬರ್ರಿ ಈಗ ಪೈಪಿಂಗ್ ಸ್ಟಾರ್ಟ್ ಮಾಡೋಣಂತ. ಪೈಪಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇದು ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಅಲ್ಲ, ಭಾಳ ತಲೆ ತಿಂತೈತಿ ಪೈಪಿಂಗ್. ಲೈನಿಂಗ್ ಹಾಕಿ ನಾವೇನು ಪೈಪಿಂಗ್ ಮಾಡ್ತೀರೋ ಅದು ಖರೇನ ಭಾಳ ಚಂದ ಕೊಡ್ತೈತಿ. ಬಟ್ ಇದು ಲೈನಿಂಗ್ ಇಲ್ಲದೆ ಇರೋವಂಥ ಬ್ಲೌಸ್ಲ ಇದು ತಲೆ ತಿಂದು ಬಾರಿಸ್ತದೆ. ಬಿಗಿನರ್ಸಿಗೆ ಭಾಳ ತಲೆ ಔಟ್ ಆಗ್ತೈತಿದೆ. ಈಗ ನೋಡಿರಿ ಇಲ್ಲಿ ಹಿಂಗೆ ಫೋಲ್ಡಿಂಗ್ ಕೊಟ್ಟು ಕರೆಕ್ಟ್ ಸೆಂಟ್ರ್ನಾಗ ಸ್ಟಿಚ್ ಬರಬೇಕು. ಅಂದ್ರೆ ಪೈಪಿಂಗ್ ಲೈನ್ ದೆನ್ ಮತ್ತು ಬ್ಲೌಸ್ ಅದ್ರ ಸೆಂಟ್ರ್ ಒಳಗನ ಸ್ಟಿಚ್ ಬರಬೇಕು. ಒಂಥರ ನೋಡಿರಿ ಅದನ್ನ ಕೊಟ್ಕೋತ ನೀವು ಸ್ಟಿಚ್ನ ಮಾಡ್ಕೋತ ಹೋಗಬೇಕು. ನಾನಿಲ್ಲಿ ನಿಧಾನವಾಗಿ ತೋರ್ಸಾತೀನಿ ನಿಮ್ಗೆ. ನೋಡಿರಿ ಇದೇ ರೀತಿ ಸ್ಟಿಚ್ ಮಾಡ್ತಾ ಕೊಟ್ಕೋತ ಹೋಗ್ರಿ. ಈ ಸಾದಾ ಬ್ಲೌಸಿಗೆ ನಿಮ್ಗೇನಾದರೂ ಪೈಪಿಂಗ್ ಬಂದುಬಿಡುತ್ತಂದ್ರೆ ಈಸಿ. ನಿಮ್ಗೆ ಲೈನಿಂಗ್ ಇರೋ ಅಂಥ ಬ್ಲೌಸಿಗೆ ಪೈಪಿಂಗ್ ಮಾಡೋದು ಭಾಳ ಈಸಿ. ಯಾಕಂದರೆ 2 ಬಟ್ಟೆಯಲ್ಲಿ ಇರ್ತಾವೆ, ನಿಮ್ಗೆ ಪೈಪಿಂಗ್ ಕೊಡ್ಬೋದು. ಬಟ್ ಸಪೋರ್ಟ್ ಇರ್ತದೆ ನಿಮ್ಗೆ. ಇದಕ್ಕೆ ಏನದ ಅಲ್ಲ ಸಿಂಗಲ್ ಬಟ್ಟೆಗೆ ಪೈಪಿಂಗ್ ಕೊಡೋದು ಭಾಳ, ಈ ಮಷಿನ್ ಇದೇನು ಗೋಡ ಬರ್ತದಲ್ಲ ಇದರ ಕುಣಿತದ ಒಂದು, ಇಲ್ಲಾಂದ್ರೆ ಹೊಲಿಯೋರು ಕುಣಿತಾರ ಒಂದು, 2ರಾಗ ಒಂದು ಆಗ್ತೈತೆ. ಅಷ್ಟು ಡಾನ್ಸ್ ಮಾಡಿ ಕೈ ಬಿಡ್ತೈತಿ ಪೈಪಿಂಗ್. ಅದು ನೋಡಿರಿ ಈಗ ಕರೆಕ್ಟಾಗಿ ಸೆಂಟ್ರ್ ಒಳಗೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಗೋಟ್ ಬರ್ಲಿಕ್ಕತ್ತದೆ ಎಲ್ಲ. ಅಂದ್ರೆ ಅದ್ರೊಳಗೆ ಬಟ್ಟೆ ಕುಂದರ್ಲಿಕ್ಕತ್ತದಿಲ್ಲ ಅಂತ ನೋಡ್ಕೊಂಡು ಪೈಪಿಂಗ್ ಮಾಡ್ಕೋತ ಹೋಗ್ರಿ.
ನೋಡಿರಿ. ಎಸ್, ನೀಟಾಗಿನೇ ಬರ್ಲಿಕ್ಕತ್ತದ ಪೈಪಿಂಗ್. ನನ್ನ ಆ್ಯಕ್ಚುಲಿ ಐಡಿಯಾ ಇದು ಭಾಳ ಚಲೋ ಅನ್ನಿಸ್ತು ನನಗೆ. 2 ಬಟ್ಟೆ ತೊಗೊಂಡು ನಾವು ಸ್ಟಿಚ್ ಮಾಡೋದು, ಸಿಂಗಲ್ ತೊಗೊಂಡು ನಾವು ಪೈಪಿಂಗ್ ಕೊಟ್ವಿ ಅಂತಂದ್ರೆ ಬಟ್ಟೆ ಉಲ್ಟಾ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ, ನಾವು ಡಬಲ್ ತೊಗೊಂಡು, ಯಾಕಂದ್ರೆ ಇದಕ್ಕೆ ಲೈನಿಂಗ್ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಆಗಿದ್ರೆ ಇದಕ್ಕೆ ಡಬಲ್ ಕೊಟ್ಬಿಟ್ವಿ ಅಂದರೆ ಸೇಫ್ಟಿಯಾಗಿ ಗ್ರಿಪ್ ಕರೆಕ್ಟಾಗಿ ಹಿಡ್ಕೋತದ. ಇಲ್ಲೇನು ಯಾವುದೇ ರೀತಿ ನೀವು ಜಗಲಿಕ್ಕೆ ಮಾಡಲಿಕ್ಕೆ ಆ ಕಡೆ ಈ ಕಡೆ ಹಿಂಜಾಡಲಿಕ್ಕೆ ಹೋಗಬೇಡ್ರಿ. ಈಗ ಮತ್ತು ನಾನು ಇಲ್ಲಿನೂ ಸೇಮ್ ಗೋಟ್ ಕೊಟ್ಟು ಸ್ಟಿಚ್ನ ಮಾಡ್ಕೊಂಬಿಡ್ತೀನಿ. ಎಸ್, ನೋಡಿದಿಲ್ಲ. ಎಸ್, ನಮ್ಮ ಪೈಪಿಂಗ್ ಇವತ್ತು ಸೂಪರಾಗಿನೇ ರೆಡಿ ಆಗ್ಯದಪ್ಪ. ಖರೆ ನನಗೆ ಈ ಒಂದು ಟೆಕ್ನಿಕ್ ಭಾಳ ಅಂದ್ರೆ ಭಾಳ ಸೇರ್ತೈತಿ. ಭಾಳ ಈಸಿನೂ. ಹಂಗೆ ಅದು ಹೊಲ್ಕೋಬೇಕು, ಅದು ಜಾಯಿಂಟ್ ಮಾಡ್ಕೋಬೇಕು ಅನ್ನೋಂಥದ್ದು ಏನೂ ಇರೋಂಗಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಲೆಂತಿ ಆಯಿತು ವಿಡಿಯೋ. ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಮತ್ತು ಸೈಡ್ ಇಲ್ಲಿ ನೋಡಿರಿ ಹೀಗೆಲ್ಲ ಹೆಚ್ಚು ಕಡಿಮೆ ಬಂತು ಅಂದರೆ ಯಾವ ಬಟ್ಟೆನ ಜಾಸ್ತಿ ತೊಗೋಬೇಕು, ಯಾವ ಬಟ್ಟೆನ ನಾವು ಕಡಿಮೆ ತೊಗೋಬೇಕು. ಸ್ಲೀವ್ಸ್ ಒಳಗೆ ನೋಡಿರಿ ಸ್ವಲ್ಪ ಫುಲ್ ಕ್ರಾಸ್ ಬಂದುಬಿಟ್ಟೈತಿ. ಅದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ನಾಳೆ ಒಂದು ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಅದು ನೀವೇ ಹೇಳಬೇಕು. ಈ ವಿಡಿಯೋ ನಮ್ಗೆ ನೆಕ್ಸ್ಟ್, ಬಟ್ ಇದು ಭಾಳ ಇಂಪಾರ್ಟೆಂಟ್ ಐತಿ. ಈ ವಿಡಿಯೋ ಬೇಕನ್ನಿಸ್ತು ಅಂದರೆ ನಿಮ್ಗೆ ಕಮೆಂಟ್ ಒಳಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋನ ನಿಜವಾಗ್ಲೂ ನಾನು ಶೇರ್ ಮಾಡ್ತೀನಿ. ದೆನ್ ಇನ್ನೂ ಒಂದೇನೆಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನಿಮ್ಗೆ ಇನ್ನೂ ಇಷ್ಟೋ ಟಿಪ್ಸ್ಗಳದಾವ. ಈ ಒಂದು ಸೈಡ್ ಫಿಟ್ಟಿಂಗ್ ಅಟ್ಯಾಚ್ ಮಾಡುವಾಗಲೂ ಸಿಕ್ಕಾಪಟ್ಟೆ ಟಿಪ್ಸ್ ಅದಾವ, ಮಿಸ್ ಮಾಡ್ಕೋಬೇಡ್ರಿ. ಸೊ ಸ್ಲೀವ್ಸ್ ಅಟ್ಯಾಚು, ಸೈಡ್ ಫಿಟ್ಟಿಂಗು ವೇಟ್ ಮಾಡ್ತಿರ್ತೀರಿ, ಹಿಂಗೆ ಇದನ್ನ ಅಟ್ಯಾಚ್ ಎಲ್ಲ ಹೆಂಗೆ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ವೇಟ್ ಮಾಡಿರಿ, ಇದನ್ನು ಕೂಡ ಹೇಳ್ಕೊಡ್ತೀನಿ.